ಸೀದಾ ಮ್ಯಾಟ್ರಿಗೆ ಬಂದ್ಬಿಡೋಣ. ನಮ್ಮ ಮುತ್ತು ಮಗು ಇದ್ದಂಗೆ. ಈ ಮಗು ಮೃಗ ಆಗಿ ಮತ್ತೆ ಮೃಗ ಮಗು ಹೇಗಾಯಿತು ಅನ್ನೋದು ಗೊತ್ತಾಗೋಕ್ಕೆ ಜೂನ್ 18ಕ್ಕೆ ಫಿಲಮ್ ನೋಡ್ಕೊಂಡು ಬಂದ್ಬಿಡೋಣ. ಹಾಂ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮ್ಯಾಟಿಕ್ ಕನ್ನಡಿಗ. ಎಕ್ಕ ಇದು ಯುವರಾಜ್ಕುಮಾರ್ ಮತ್ತು ಸಂಜನಾ ಆನಂದ್ ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡು KRJ ಸ್ಟುಡಿಯೋಸ್ ಪ್ರೊಡ್ಯೂಸ್ ಮಾಡಿ ರತ್ನನ್ ಪ್ರಪಂಚ ಫಿಲಮ್ ಖ್ಯಾತಿಯ ರೋಹಿತ್ ಪದಕೀರವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನೇನು ಫಿಲ್ಮ್ ರಿಲೀಸ್ಗೆ ಬಂತು. ಸೊ ಅದರ ಪ್ರಯುಕ್ತವಾಗಿ ಇವತ್ತು ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಬನ್ನಿ ಟ್ರೈಲರ್ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಟ್ರೈಲರ್ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇಡೀ ಕತೆ ನಿಂತಿರೋದೇ ಮುತ್ತು ಕ್ಯಾರೆಕ್ಟರ್ ಮೇಲೆ ಅಂತ. ಯಾವಾಗಲೂ ಸುಳ್ಳು ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಹುಡುಗರ ಜೊತೆ ಎಂಜಾಯ್ ಮಾಡಿಕೊಂಡು ಅವರಮ್ಮನ ಮುದ್ದಿನ ಮಗನಾಗಿ ನೆಮ್ಮದಿಯಿಂದ ಇರೋವಂಥ ಇವನು ಬೆಂಗಳೂರಿಗೆ ಬಂದು ಯಾವ್ಯಾವ ಫಜೀತಿ ಮಾಡ್ಕೋತಾನೆ ಅನ್ನೋದು ಗೊತ್ತಾಗೋಕ್ಕೆ ಫಿಲಮ್ನ ನೋಡಬೇಕಂತ ಹೇಳ್ತೀನಿ. ಸೊ ಈಗ ಟ್ರೈಲರ್ನಲ್ಲಿ ನನಗೆ ತುಂಬ ಇಷ್ಟ ಆದಂಥ ಆಸ್ಪೆಕ್ಟ್ಗಳ ವಿಚಾರಕ್ಕೆ ಬರೋದಾದರೆ ನನಗೆ ತುಂಬ ಹಿಡಿಸಿದ್ದು ಇದರಲ್ಲಿ ಇರೋವಂಥ ಲೋಕಲ್ ಫ್ಲೇವರ್. ಎಲ್ಲಂದ್ರಲ್ಲಿಟ್ಟಿರೋ ಕ್ಯಾಮ್ರಾ ಆ್ಯಂಗಲ್ಸು, ಶೂಟ್ ಮಾಡಿರೋವಂಥ ಲೊಕೇಶನ್ಸು, ಪ್ರತಿಯೊಬ್ಬರ ಬಿಹೇವಿಯರು ಮತ್ತು ಅಲ್ಲಿರೋವಂಥ ಒಂದು ಲವ್ ಸ್ಟೋರಿ, ಬೀಪ್ ಇಲ್ಲದೆ ಇರೋ ಡೈಲಾಗ್ಗಳಂತೂ ಸುಕ್ಕ ಸೂರಿ ಅವ್ರನ್ನ ನೆನಪಿಸ್ದೇ ಬಿಡಲ್ಲ. ಇನ್ನು ನೀವು ರೋಹಿತ್ ಪದಕೀರವ್ರನ್ನ ನೋಡ್ಕೊಂಡು ಬಂದಿದ್ದರೆ ನಿಮ್ಗೆ ಅವ್ರ ಎಲಿಮೆಂಟ್ಸ್ ಬಗ್ಗೆ ಗೊತ್ತಿರುತ್ತೆ. ರತ್ನನ್ ಪ್ರಪಂಚ ಫಿಲಮ್ನಲ್ಲಿ ಬರೀ ಅದನ್ನೇ ತುಂಬಿಸಿದ್ರು. ಹಸಿರು ಕಲರ್ ಇನ್ನರ್ ವೇರೋ, ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಕಣೋ ಮಗನೇ, ಆ್ಯಂಡ್ ನಾರ್ತ್ ಕರ್ನಾಟಕ ಎಪಿಸೋಡ್ಸು ನೋಡಿದ್ರೆ ಗೊತ್ತಾಗುತ್ತೆ ಇವರ ರೈಟಿಂಗ್ ಎಷ್ಟು ಗ್ರೌಂಡೆಡ್ ಆಗಿ ಇರುತ್ತೆ ಅಂತ. ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಒಳ್ಳೇದು ಹೇಳಿದ್ರು ಬರೀ ಕೆಟ್ಟದ್ದನ್ನೇ ಹೇಳ್ಕೊಡೋ ತಾಯಿ ಅನ್ನೋವಂಥ ಸುಳ್ಳು ವರ್ಡ್ಸ್ಗಳು, ಆದಿ ಹೇಳೋ ಡೈಲಾಗ್ಸ್ಗಳು, ಮುತ್ತು ಮತ್ತು ಸಂಜನಾ ಮಧ್ಯೆ ಇರೋವಂಥ ಕಾನ್ವರ್ಸೇಷನ್ನು ಎಲ್ಲ ತುಂಬ ಖುಷಿ ಕೊಡ್ತು ಮತ್ತು ಆ ಗ್ರೌಂಡೆಡ್ ಫೀಲನ್ನು ಕೊಡ್ತು. ಆ್ಯಂಡ್ ನನಗೆ ತುಂಬ ಹ್ಯಾಪಿ ಆಯಿತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಈ ರೀತಿಯ ಒಬ್ಬ ಡೈರೆಕ್ಟರ್ ಇದ್ದಾರೆ ಅಂತ. ಇನ್ನು ಮುಂಚೆಯಿಂದಲೂ ಅವರನ್ನು ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಅಂತಲೇ ಹೈಪ್ ಮಾಡ್ತಿರೋದು. ಆ್ಯಂಡ್ ಈ ಫಿಲಮ್ ಕೂಡ ಅಷ್ಟೇ ಪುನೀತ್ ರವರ ಜಾಕಿ ಫಿಲಮ್ನ ರೀತಿಯಲ್ಲೇ ಇದೆ. ಈ ಫಿಲಮ್ನ ತುಂಬ ರೆಫರೆನ್ಸಸ್ಗಳನ್ನು ನಾವು ಎಕ್ಕ ಫಿಲಮ್ನಲ್ಲಿ ನೋಡಬಹುದು. ತಾಯಿ ಮಗನ ಸೆಂಟಿಮೆಂಟ್ಸು, ಪ್ರಾಬ್ಲಮ್ನಲ್ಲಿ ಇವನಾಗಿ ಹೋಗಿ ಸಿಗಾಕೊಳ್ಳೋದು ಆ್ಯಂಡ್ ಆ ಪ್ರಾಬ್ಲಮ್ನ ಇವನೇ ಸಾಲ್ವ್ ಮಾಡೋದು, ಟೀಸರ್ನಲ್ಲಿ ಇದ್ದಂಥ ಆ ಕ್ಯಾಪ್ ಸೀನು, ಅದೇ ಪೊರ್ಕೆ ಒಳಗಡೆ ಗನ್ ಇಟ್ಕೊಂಡಿರೋ ಅಂಥ ಸೀನ್ ಇದೆಯಲ್ಲ ಅದು, ಆ್ಯಂಡ್ ಟ್ರೈಲರ್ನ ಎಂಡ್ನಲ್ಲಿ ಒಂದು ರಕ್ತಸಿಕ್ತವಾಗಿರೋವಂಥ ಶಾರ್ಟ್ನ ನೋಡಿದ್ರೆ ಜಾಕಿ ಫಿಲಮ್ಮೇ ನೆನಪಾಗುತ್ತೆ ನಮಗೆ ತುಂಬ ಸಲ. ಇನ್ನು ನೀವು ಯುವರಾಜ್ಕುಮಾರ್ ಅವರ ಯುವ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಅವರ ಪರ್ಫಾರ್ಮೆನ್ಸ್ ಮತ್ತು ಆ್ಯಕ್ಟಿಂಗೋಸ್ಕರ ತುಂಬಾ ಟೀಕೆಗೆ ಒಳಗಾದರು ಅಂತ. ಬಟ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೋಸ್ಕರ ಯಾರೂ ಕೂಡ ಕೈ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ನಮ್ಮ ಕನ್ನಡದಲ್ಲಿ ಇರುವಂಥ ಕೆಲವಷ್ಟು ನ್ಯೂ ಆ್ಯಕ್ಟರ್ಸ್ಗಳಲ್ಲಿ ಆಡಿಯನ್ಸ್ನ ಪುಲ್ ಮಾಡುವಂಥ ಶಕ್ತಿ ಇರೋದು ಯುವ ಅಲ್ಲಿ ಕೂಡ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಗಳಲ್ಲಿ ಇವ್ರು ಹಾಕುವಂಥ ಎಫರ್ಟ್ಸು ಜನರಿಗೆ ತುಂಬ ಇಷ್ಟ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಆ್ಯಕ್ಟಿಂಗ್ ಸ್ಕಿಲ್ಸ್ಗಳನ್ನು ಕೂಡ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಒಬ್ಬ ಒಳ್ಳೆಯ ಕಮರ್ಷಿಯಲ್ ಹೀರೋ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಈ ಎಕ್ಕ ಟೀಮ್ನ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳಿದ್ರೆ ಅದು ಚರಣ್ ರಾಜ್ ಅವರ ಮ್ಯೂಸಿಕ್ಕು. ಬಿಟ್ಟಿರೋವಂಥ ಎಲ್ಲ ಸಾಂಗ್ಸ್ಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದ್ದಾವೆ. ಬ್ಯಾಂಗಲ್ ಬಂಗಾರಿ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತಿಂದನೂ ಟ್ರೆಂಡಿಂಗಲ್ಲಿ ಇದೆ. ಇನ್ನು ನನಗೆ ಪರ್ಸ್ನಲ್ ಫೇವ್ರೇಟ್ ಅಂತ ಅನಿಸಿದ್ದು ರೌಡಿ ರೈಮ್ಸು. ಅದರಲ್ಲಿದ್ದಂಥ ಬೀಟ್ಸ್ಗಳು ತುಂಬ ಕ್ಯಾಚಿ ಆಗಿದ್ವು ಮತ್ತು ರಿಪೀಟೆಡ್ ಟೈಮ್ಸ್ ನಾನು ಆ ಸಾಂಗ್ನ ಕೇಳಿದ್ದೀನಿ. ಸೊ ಹಾಗಾಗಿ ಚರಣ್ ರಾಜ್ ಅವರ ಮ್ಯೂಸಿಕ್ ಈ ಫಿಲಮ್ಗೆ ಬಿಗ್ಗೆಸ್ಟ್ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ KRJ ಸ್ಟುಡಿಯೋಸು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಡಿಸ್ಟ್ರಿಬ್ಯೂಷನ್ನ ಕೂಡ ಇವರೇ ನೋಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ಡಿಸ್ಟ್ರಿಬ್ಯೂಷನ್ನು ಇವರೇ ನೋಡಿಕೊಂಡ್ರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಥಿಯೇಟರ್ಸ್ನಲ್ಲೂ ಕೂಡ ಈ ಫಿಲಮ್ನ ರಿಲೀಸ್ ಮಾಡುವಂಥ ಚಾನ್ಸಸ್ಗಳಿರುತ್ತೆ ಮತ್ತು ಒಳ್ಳೆಯ ರನ್ನನ್ನು ತಗೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾನಂತೂ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ ಈ ಫಿಲಮ್ನಿಂದ. ಇನ್ನು ಟ್ರೈಲರ್ನಲ್ಲಿ ನನಗೆ ಅಂಥ ಮೇಜರ್ ನೆಗೆಟಿವ್ಸ್ ಯಾವುದು ಕಾಣಿಸ್ಲಿಲ್ಲ. ಟ್ರೈಲರ್ ಕಟ್ ತುಂಬಾ ಚೆನ್ನಾಗಿತ್ತು. ಬಟ್ ಏನಂತ ಹೇಳಿದ್ರೆ ಒಂದೇ ಬೀಟನ್ನು ಯೂಸ್ ಮಾಡಿದ್ದಾರೆ ಚರಣ್ ರಾಜ್ ಅವರು. ಒಂದಿಷ್ಟು ವೇರಿಯೇಷನ್ಸ್ಗಳ ಜೊತೆಗೆ ಬೇರೆ ಬೇರೆ ಬೀಟ್ಸನ್ನು ಕೂಡ ಯೂಸ್ ಮಾಡಿದ್ದಿದ್ರೆ ಇನ್ನೊಂದು ಸ್ವಲ್ಪ ಕ್ಯಾಚಿಯಾಗಿರ್ತಿತ್ತು ಅಂತ ಅನ್ನಿಸ್ತು ಅಷ್ಟೇ. ಅದನ್ನು ಬಿಟ್ಟರೆ ಟ್ರೈಲರ್ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. 18ನೇ ತಾರೀಕು ಫಿಲಮ್ನ ನೋಡಲೇಬೇಕು ಅನ್ನೋ ರೀತಿ ಮಾಡ್ತು ಕೂಡ. ಸೊ ಈಗಾಗಲೇ ಬ್ಯಾಂಗಲ್ ಬಂಗಾರಿ ಮತ್ತು ಈ ರೌಡಿ ರೈಮ್ಸು ಅದ್ರ ಜೊತೆ ಏಕ ಟೈಟಲ್ ಟ್ರ್ಯಾಕು, ಈ ಟ್ರೈಲರು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಇರೋದ್ರಿಂದ ಒಂದಿಷ್ಟು ಹೈಪ್ ಅಂತ ಕ್ರಿಯೇಟ್ ಆಗಿದೆ ಜನರಲ್ಲಿ. ಸೊ ಇದೇ ಹೈಪ್ನಿಂದ ಇನ್ನೊಂದು ವಾರ ಇದೆ ಅಷ್ಟೇ ರಿಲೀಸ್ಗೆ. ಒಳ್ಳೆಯ ಥಿಯೇಟರ್ ರನ್ನನ್ನು ತಗೊಂಡು ಒಳ್ಳೆಯ ಕಲೆಕ್ಷನ್ಸನ್ನು ಮಾಡಿಕೊಂಡು ಒಂದು ಒಳ್ಳೆಯ ಚಿತ್ರವಾಗಿ ಮೂಡಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದಾಗಿತ್ತು ಎಕ್ಕ ಚಿತ್ರದ ಟ್ರೈಲರ್ ರಿವ್ಯೂ. ನಿಮಗೇನಾದರೂ ಈ ರಿವ್ಯೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವೇನಾದರೂ ಟ್ರೈಲರ್ನ ನೋಡಿದರೆ
ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಸೈನಿಂಗ್ ಆಫ್ ಸಿನಿಮ್ಯಾಟಿಕ್ ಕನ್ನಡಿಗ.